ಈ ವಿಡಿಯೋದಲ್ಲೂ ನಾವು ನೆನ್ಪಿಟ್ಕೋಬೇಕಾಗಿರೋ ವಿಚಾರ ಏನಂತ ಹೇಳಿದ್ರೆ 0.8 ಮತ್ತೆ 1. ಇಲ್ಲಿ 0.8 ಅನ್ನೋದು ದಶಮಾಂಶ, 1 ಅನ್ನೋದೊಂದು ಪೂರ್ಣಾಂಕ. ಹಾಗಾಗಿ ನಾವಿದನ್ನ ಭಿನ್ನರಾಶಿನಲ್ಲಿ ಹೇಗೆ ಬರಿತೀವಿ ಅಂತ ಹೇಳಿದ್ರೆ 0.8ನ ನಾವು 10 ಭಾಗದಲ್ಲಿ 8 ಭಾಗ, 1ನ್ನ ನಾವು 10 ಭಾಗದಲ್ಲಿ 10 ಭಾಗ ಅಂತ ಬರಿತೀವಿ. ಅಂದ್ರೆ ಇದನ್ನ 8ನೇ 10 ಭಾಗ ಅಂತ ಹೇಳಿ ಕರಿತೀವಿ, ಇದನ್ನ 10ನೇ 10 ಭಾಗ ಅಂತ ಹೇಳಿ ಕರಿತೀವಿ. ಹಾಗಾಗಿ ಇದು 8/10, ಇದು 10/10 ಅಂತ ಆಗುತ್ತೆ. ಅದೇ ತರ ಈಗ 0.28 ಮತ್ತೆ ಸಂಖ್ಯೆ 1 ಅಂತ ಇದೆ. ಇದನ್ನ ನಾನು ಶತಾಂಶದ ರೀತಿಯಲ್ಲಿ ಬರಿಬೇಕು ಅಂತ ಹೇಳಿದ್ರೆ ಇದನ್ನ 28ನೇ ನೂರರ ಭಾಗ, ಇದನ್ನ 100ನೇ ನೂರರ ಭಾಗ ಅಂತ ಹೇಳಿ ಬರಿತೀವಿ. ಹೌದಲ್ವಾ? ಇದನ್ನ 28/100 ಅಂತ ಹೇಳ್ತೀವಿ, ಇದನ್ನ 100/100 ಅಂತ ಹೇಳ್ತೀವಿ. ಇದನ್ನ ತಲೆಯಲ್ಲಿಟ್ಕೊಂಡು ನಾವು ಒಂದು ಪ್ರಶ್ನೆನ ಉತ್ತರಿಸೋಣ. ಏನಾ ಪ್ರಶ್ನೆ? 8ನ್ನ 0.4 ಅನ್ನುವ ದಶಮಾಂಶ ಭಾಗಿಸ್ತಿದೆ. ಹೀಗೆ ಹಿಂದೆ ಬರ್ದಂಗ್ ನೋಡಿದ್ರೆ 8ನ್ನ 80ನೇ 80 ಭಾಗ ಅಂತ ಹೇಳ್ತೀವಿ. ಅಲ್ಲಿ ನೋಡಿ 1ನ್ನ 10ನೇ 10 ಭಾಗ ಅಂತ ಹೇಳಿದ್ವಾ? ಅದೇ ತರ 8ನ್ನ 80ನೇ 80 ಭಾಗ, 0.4ನ್ನ 4ನೇ 10 ಭಾಗ ಅಂತ ಹೇಳಿ ಬರಿತೀವಿ. ಹೌದಲ್ವಾ? ಹಾಗಾಗಿ ನಾವಿದನ್ನ ಏನ್ ಬರಿತೀವಿ ಅಂತ ಹೇಳಿದ್ರೆ ಇಲ್ಲಿ ಎಷ್ಟು 8ಗಳಿದಾವೆ? 1 8. ಇದನ್ನ ನಾವು 10ರಲ್ಲಿ ಬರೆದ್ರೆ ಇಲ್ಲಿ 80 10ಗಳಿದಾವೆ. ನೋಡಿ 80 10ಗಳಿದಾವೆ, ಮತ್ತೆ ಇಲ್ಲಿ 4 10 ಅಂದ್ರೆ 10ರಲ್ಲಿ 4 ಭಾಗ. ಇದು 80ರಲ್ಲಿ 80 ಭಾಗ. ಇಲ್ಲಿ 80ನ 4 ಭಾಗಾಕಾರ ಆಗ್ತಿದೆ ಅಂತ ಈಸಿಯಾಗಿ ಬರ್ಕೋಬಹುದು. 80/4 ಅಂದ್ರೆ ಎಷ್ಟು? 4 1 4 2 8, ಇಲ್ಲಿ 20 ಅಂತ ಆಗುತ್ತೆ. ಹಾಗಾಗಿ 8/0.4 ಅಂದ್ರೆ 20. ಇದನ್ನ ಬೇರೆ ರೀತಿಲಿ ಮಾಡಕ್ಕಾಗಲ್ವಾ? ಹೌದು, ಮಾಡ್ಬೋದು. ಸಂಖ್ಯೆ 8ನ್ನ 0.4 ಭಾಗಿಸ್ತಿದೆ ಅಂತ ಆದ್ರೆ ನಾವು ಕಾಮನ್ ಆಗಿ ಒಂದು ಸಂಖ್ಯೆಯಿಂದ ನಾವಿದನ್ನ ಗುಣಿಸ್ಕೋಬೇಕು. ಏನ್ ಮಾಡೋಣ? ಈಸಿ ಆಗಿರ್ಲಿ ಅಂತ ಸಂಖ್ಯೆ 10ರಿಂದ ಗುಣಿಸ್ಕೊಳ್ಳೋಣ. 10ರಿಂದ 8ನ್ನ ಗುಣಿಸ್ತಿದೀವಿ, 10ರಿಂದ 0.4ನ್ನ ಗುಣಿಸ್ತಿದೀವಿ. 8 80, 0.4 ಇಂಟು 10 ಅಂದ್ರೆ 4. 80/4 ಅಂದ್ರೆ ಅದೇ 20 ಅಂತ ಬರುತ್ತೆ. ಈಸಿ ಅನ್ಸ್ತಲ್ವಾ? ಇದೇ ರೀತಿ ಮತ್ತೊಂದು ಪ್ರಶ್ನೆ. ಏನಾ ಪ್ರಶ್ನೆ? 48ನ್ನ 0.24 ಅನ್ನೋ ಸಂಖ್ಯೆ ಭಾಗಿಸ್ತಿದೆ. ನಾವು ನೂರುಗಳಲ್ಲಿ ಬರೆದಾಗ 48 ಇಂಟು 100 ಅಂದ್ರೆ 4800. ಇದು ಬಂದು 4800ನೇ 4800ನೇ ಭಾಗ ಅಂತ ಆಯ್ತು. ಅಂದ್ರೆ 4ನೇ 10 ಅನ್ನೋ ತರ 4800ನೇ 4800. ಇದು 0.24 ಅಂದ್ರೆ 24ನೇ 100. ಈಗ ಅರ್ಥ ಆಯ್ತಲ್ವಾ? ಸ್ವಲ್ಪ ಕನ್ಫ್ಯೂಸ್ ಆದ್ರೂ ಈಸಿಯಾಗಿ ಗೊತ್ತಾಗುತ್ತೆ. ಹಾಗಾಗಿ ಇಲ್ಲಿ ಎಷ್ಟು ನೂರುಗಳಿದಾವೆ? 4800 ನೂರುಗಳಿದಾವೆ. ಇಲ್ಲಿ 24 ನೂರಿದಾವೆ. ಹಾಗಾಗಿ ಇಲ್ಲಿ 4800 / 24. 24 1 24 2 48 ಅಂದ್ರೆ 200 ಅಂತ ಬರುತ್ತೆ. ನಾವಿದನ್ನ ಈ ರೀತಿ ಸಹ ಮಾಡ್ಬೋದು. ನಾನೊಂದು ಮಾಡಿದ್ದೀನಲ್ವಾ? ನೀವು ಈ ರೀತಿ ಈ ಪ್ರಶ್ನೆಗೆ ಸಾಲ್ವ್ ಮಾಡಿ ಉತ್ತರನ ಕಾಮೆಂಟ್ ಮಾಡಿ.